ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಒಂದು ಮದುವೆ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾನು ರಿಸೆಪ್ಷನಿಗೆ ಹೊರಡ್ತಾ ಇದ್ದೀನಿ. ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ವ್ಲಾಗ್ ಹೇಗೆ ಅನ್ನಿಸ್ತು ಅಂತಲೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಪಟಾಪಟ್ ಅಂತ ಮೇಕಪ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಬಾಯ್. ಸೊ ಇವಾಗ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ತಲೆ ಸ್ನಾನ ಆಗಿತ್ತು, ತಲೆ ಸ್ನಾನ ಎಲ್ಲ ಮಾಡಿಕೊಂಡು ರಿಸೆಪ್ಷನ್ ಇದ್ದಿದ್ದು ಸಂಜೆ ಇತ್ತು, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ಇದು ನಾನು ಹೇರ್ ಕಟ್ ಮಾಡ್ಸೋಕ್ಕಿಂತ ಮುಂಚೆನೇ ಆಗಿದ್ದಂಥ ರಿಸೆಪ್ಷನ್, ಬಟ್ ನಾನು ಅದು ವ್ಲಾಗ್ನ ಇವಾಗ ಶೇರ್ ಮಾಡ್ತಿದ್ದೀನಿ ಅಷ್ಟೇ ನಿಮ್ಮ ಜೊತೆ. ಸೊ ಇವಾಗ ಕೂದಲು ಒಣಗಲ್ಲ, ಸಂಜೆ ವೆದರ್ ಕೂಡ ಸ್ವಲ್ಪ ಕೋಲ್ಡ್ ಇತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ನಾನೆಲ್ಲಿ ಕೂದಲು ಒಣಗಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸಿಂಪಲ್ ಸ್ಯಾರಿ ಮತ್ತು ಸಿಂಪಲಾಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಪಾಪು ಕೂಡ ಇರ್ತಾಳೆ ಅಲ್ವಾ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸ್ಯಾರಿ ನನಗೆ ಹೇಗೆ ಹಾಕ್ಕೊಳಕ್ಕೆ ಬರುತ್ತೆ ಹಾಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಸ್ಯಾರಿ ನೀಟಾಗಿ ಕೂರುತ್ತೆ, ಆ್ಯಕ್ಚುಲಿ ತುಂಬ ಒರಟಾಗಿಲ್ಲ, ಸಾಫ್ಟ್ ಇರೋದ್ರಿಂದ ನೀಟಾಗಿ ಕೂರುತ್ತೆ ಮತ್ತು ನನಗೆ ಉಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೇ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಏನು ಅಂದ್ಕೊಂಬೇಡಿ. ಸೊ ಹಾಗೇ ಹಾಕ್ಬಿಟ್ಟಿದ್ದೀನಿ ಎಲ್ಲದನ್ನು. ಪಾಪುನ ಕೂಡ ರೆಡಿ ಮಾಡಬೇಕಿತ್ತಲ್ಲ, ಅದಕ್ಕೆ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾನು ರೆಡಿಯಾಗಿ ಆಯಿತು ಮತ್ತು ಪಾಪುನೂ ರೆಡಿ ಮಾಡಿ ಆಯಿತು. ಇದು ಅರ್ಣವಿ ಆ್ಯಂಡ್ ಇದು ಅರ್ಣವಿ ಆ್ಯಂಡ್ ಇದು ಸೊ ಅಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಅದು ವೀಡಿಯೋ ಆಗಿಲ್ಲ. ಇದು ಅರ್ಣವಿ ಮತ್ತು ಹಿಂದೆ ಇರೋದು ಸೀಮಾ ಮತ್ತು ನಂದವರು. ನಂದು ಮೊಬೈಲಲ್ಲಿ ಸ್ಪೇಸ್ ಇಲ್ದಿರೋ ಕಾರಣ ಅಷ್ಟಕ್ಕೆ ಹಾಗೆ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ, ನಾನು ನೋಡಿಕೊಂಡೇ ಇರಲಿಲ್ಲ. ಸೊ ಇಲ್ಲಿ ಬಂದು ಮತ್ತೆ ಒಂದಷ್ಟು ವೀಡಿಯೋಸ್ನ ಡಿಲೀಟ್ ಮಾಡಿಬಿಟ್ಟು ಇಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದಂಥದ್ದು. ಸೊ ಇಲ್ಲಿ ಇವಾಗ ನಾವು ಚೌಲ್ಟ್ರಿಗೆ ಹೋಗ್ತಾ ಇದ್ದೀವಿ. ಚೌಲ್ಟ್ರಿ ಲೊಕೇಶನ್ ಬಂದು MG ರೋಡಲ್ಲಿತ್ತು. ಸೊ ಇವಾಗ ಆನ್ ದಿ ವೇ ನಾವು ಚೌಲ್ಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಚೌಲ್ಟ್ರಿ ರೀಚ್ ಆಗಿ ಆಯಿತು. ಇಲ್ಲಿ ಸಿಕ್ಕಿದವ್ರನ್ನೆಲ್ಲ ಮಾತಾಡಿಸಿ ನಾವು ಕೂಡ ಹಾಗೆ ಒಂದೊಂದು ಸೆಲ್ಫಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಏನು ನೋಡ್ತಿದ್ದೀರಾ ಅದೇ ಯಶೋಧ ಆಂಟಿ, ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ. ಸೊ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಸ್ಟಾರ್ಟರ್ಸ್ ಇಟ್ಟಿದ್ರು, ಇವನೇ ಹುಡುಗ ಭರತ್. ಸೊ ಸ್ಟಾರ್ಟರ್ಸ್ ಎಲ್ಲ ಇಟ್ಟಿದ್ರು ಮತ್ತು ಜ್ಯೂಸಸ್ ಎಲ್ಲ ಇಟ್ಟಿದ್ರು. ಸೊ ನಾವಿಲ್ಲಿ ಸ್ಟಾರ್ಟರ್ಸ್ ಎಲ್ಲ ತೊಗೊಂಡು ನೆಕ್ಸ್ಟು ಫಂಕ್ಷನ್ ಹಾಲ್ಗೆ ಹೊರಟ್ವಿ ಮೇಲ್ಗಡೆ. ಸ್ಟಾರ್ಟರ್ಸ್ ಕೂಡ ತುಂಬ ಚೆನ್ನಾಗಿತ್ತು, ನನಗೆ ಚೀಸ್ ಬಾಲ್ ತುಂಬ ಇಷ್ಟ ಆಯಿತು. ಸೊ ನಾನು ನಂದು ಮೇಕಪ್ ಲುಕ್ ಹೇಗಿದೆ, ಸ್ಯಾರಿ ಹೇಗಿದೆ ಅಂತ ತೋರಿಸಿರ್ಲಿಲ್ಲ ಅಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಜಸ್ಟ್ ಇಲ್ಲೊಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಸ್ಟಾರ್ಟರ್ಸ್ ಆದಮೇಲೆ ಬ್ಯಾಕ್ ಸೈಡು ಸ್ನ್ಯಾಕ್ಸ್ ಕೂಡ ಇಟ್ಟಿದ್ರು. ಸೊ ನಾವು ಪಾನಿಪುರಿ ಎಲ್ಲ ತಿಂದ್ಕೊಂಡು ಆಮೇಲೆ ಮೇಲೆ ಬಂದ್ವಿ. ಸಾರಿ, ನಾನು ಮುಂಚೆನೇ ಮೇಲೆ ಬನ್ನಿ ಅಂತ ಹೇಳಿದೆ, ಬಟ್ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಮೇಲ್ಗಡೆ ಆಮೇಲೆ ಬಂದ್ವಿ. ಇದು ಇದ್ದಿದ್ದು ಹುಡುಗನ ಮನೆ ರಿಸೆಪ್ಷನ್. ಅಶ್ವಿನಿ ಈಗ ಮಧುರವ್ರೆ ಇವರಿಬ್ರು ಸೀನಿಗೆ ಕೇಳ್ರಿ ಯಾರು ಸೀರೆ ಚಲೋ ಕಾಣತೈತಿ ಅಂತ ಹೇಳಿ ವಿವರ್ಸಿಗೆ ಕಮೆಂಟ್ ಹಾಕಿ. ಹಾಯ್. ಇಲ್ಲಿ ಸುಮ್ಮನೆ ರೇಗಿಸ್ತಾ ಇದ್ವಿ ಅಶ್ವಿನಿ ಅವ್ರಿಗೆ, ಯಾಕಂದರೆ ಅಶ್ವಿನಿ ಅವ್ರದ್ದು ಮತ್ತು ಯಶೋಧ ಅಕ್ಕಂದು ಇಬ್ಬರದು ಸೇಮ್ ಕಲರ್ ಸ್ಯಾರಿ ಮತ್ತು ಮೈಸೂರು ಸಿಲ್ಕೆ ಇತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ರೇಗಿಸ್ತಿದ್ದಿದ್ದು ಅಷ್ಟೇ. ಸೊ ಅದಾದಮೇಲೆ ಎಲ್ಲರೂ ಹಾಗೇ ಒಂದು ಫೋಟೋಸ್ ತೊಗೊಳ್ತಾ ಇದ್ದೀವಿ. ನೀವು ತುಂಬ ವ್ಲಾಗ್ಸಲ್ಲಿ ನೋಡಿರ್ತೀರ ನಮ್ಮ ನೇಬರ್ಸ್ನ. ಸೊ ಇವರೆಲ್ಲರೂ ನಾವು ಇವಾಗಿರೋ ಅಪಾರ್ಟ್ಮೆಂಟಲ್ಲಿರೋ ಅಂಥ ನೇಬರ್ಸು. ಸೊ ಇದೆಲ್ಲ ಆದಮೇಲೆ ಇಲ್ಲಿ ರೀಲ್ಸ್ ಮಾಡ್ಕೋತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ಸೊ ಈ ರೀಲ್ಸ್ನ ನಾನು ಅಪ್ಲೋಡ್ ಮಾಡಿದ್ದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ರೀಲ್ಸ್ನ ಅಪ್ಲೋಡ್ ಮಾಡಿಲ್ಲ. ಸೊ ಇದೇನಾದರೂ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ.
ಮತ್ತು ಇನ್ನೊಂದು ಖುಷಿ ವಿಷಯ ಏನಂತಂದರೆ ನನಗಿರೋದೇ ಸ್ವಲ್ಪ ಸಬ್ಸ್ಕ್ರೈಬರ್ಸು. ನನಗೆ ಈ ಮದುವೆಯಲ್ಲಿ ನಾವು ರೀಲ್ಸ್ ಮಾಡಬೇಕಾದ್ರೆ ಒಬ್ಬರು ಸಿಕ್ಕಿದ್ರು, ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರು. ಆ್ಯಕ್ಚುಲಿ ನನಗೆ ಭಾಳ ಖುಷಿಯಾಯಿತು ಹೇಳ್ಬೇಕಂತಂದ್ರೆ, ಯಾಕಂದರೆ ಫಸ್ಟ್ ಟೈಮ್ ನನಗೆ ಹಾಗೆ ಒಬ್ಬರು ಸಿಕ್ಕಿದ್ದು, ನಾನು ನಿಮ್ಮ ಸಬ್ಸ್ಕ್ರೈಬರು, ನಿಮಗೆ ಮಾತಾಡ್ಸೋಕ್ಕೆ ಬಂದೆ ಅಂತ ಹೇಳಿದ್ದು. ನಾನು ಅಂದ್ಕೊಂಡೆ ಅವರು ದಾರಿ ಬಿಡೋಕ್ಕೆ ಹೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು. ಈ ವ್ಲಾಗ್ನ ನೋಡ್ತಾ ಇದ್ರೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಅವತ್ತು ಜಾಸ್ತಿ ಮಾತಾಡ್ಸೋಕ್ಕಾಗಲಿಲ್ಲ ಅನ್ನೋದಕ್ಕಿಂತ ನನಗೆ ಗೊತ್ತಾಗಲಿಲ್ಲ ಏನು ಮಾತಾಡಬೇಕು ಅಂತ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೋದೆ, ಮಲಗಿದ್ದವಳು ಎದ್ಲು, ಮತ್ತೆ ಮಲ್ಕೊತಿಲ್ಲ, ಅದ್ರ ಮೇಲೆ ಇಲ್ಲೇ ಕುತ್ಕೋತೀನಿ ಅಂತ ಹಠ ಮಾಡ್ತಿದ್ದಾಳೆ. ಸೊ ಇವಳನ್ನ ಇಟ್ಕೊಂಡೆ ವ್ಲಾಗ್ ಮಾಡ್ತೀನಿ. ಆಯಿತಾ? ಮಾಡೋಣ ವ್ಲಾಗ್? ನೀನು ಮಾತಾಡ್ತೀಯಾ? ಹಾಂ, ಫುಲ್ ನಿದ್ದೆ ಮೂಡೆಲ್ಲ ಇದ್ದಾಳಿನ್ನ. ಸೊ ಇವತ್ತು ನಾನು ಪಾಪುಗೆ ಕೆಲವೊಂದು ಬಟ್ಟೆಗಳು ಶಾಪ್ ಮಾಡ್ದೆ ಅಲ್ಲ, ಸೊ ಆ ನಾನು ಬಟ್ಟೆ ಚೇಂಜ್ ಮಾಡಿದ್ದೀನಿ, ಯಾಕಂದರೆ ಇಲ್ಲಿ ಫಂಕ್ಷನ್ ಇತ್ತಂತ ಹೇಳ್ಬಿಟ್ಟು ಹೋಗಿದ್ದೆ, ಅದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದೇ ಕಂಟಿನ್ಯೂಷನ್ ವ್ಲಾಗೆ. ಇವತ್ತು ಏನೇನು ಬಟ್ಟೆ ನಾನು ಪಾಪುಗೆ ತೊಗೊಂಡೆ ಅನ್ನೋದನ್ನ ನಾನು ಇವಾಗ ಈ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಫಸ್ಟ್ ತೊಗೊಂಡಿದ್ದಂಥದ್ದು ಜೀನ್ಸ್ ಪ್ಯಾಂಟ್. ನಾನು ತುಂಬ ಹುಡುಕ್ತಿದ್ದೆ ಇವಳಿಗೆ ಜೀನ್ಸ್ ಪ್ಯಾಂಟ್ ಎಲ್ಲಿ ಸಿಗತ್ತೆ ಅಂತ ಹೇಳ್ಬಿಟ್ಟು, ಬಟ್ ನನಗೆ ಸಿಕ್ಕಿರಲಿಲ್ಲ. ಅಂದರೆ ಸಿಕ್ತಿತ್ತು, ಬಟ್ ಇವಳ ಸೈಜಿಗೆ ಅಷ್ಟೊಂದು ಫಿಟ್ ಆಗೋ ಥರ ಸಿಕ್ತಿರಲಿಲ್ಲ. ಇವತ್ತು ಸಿಕ್ಕಿದ ತಕ್ಷಣ ನಾನು ಎತ್ಕೊಂಡಿದ್ದು ಫಸ್ಟ್ ಅಂತಂದರೆ ಇದೆ ಜೀನ್ಸ್ ಪ್ಯಾಂಟು. ಇದಕ್ಕೆ ಯಾವುದಾದ್ರೂ ಯಾವ್ದು ಬೇಕಾದರೂ ಟಾಪ್ಸ್ನ ಮ್ಯಾಚ್ ಮಾಡ್ಬೋದು. ತುಂಬ ಇಷ್ಟ ಆಗ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದಂಥದ್ದು. ದೊಡ್ಡವ್ರಿಗೆ ಹೇಗೆ ಬರುತ್ತೆ ಹಾಗೆ ಇದೆ. ಸೊ ತುಂಬ ಇಷ್ಟ ಆಯಿತು, ಅದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದೊಂದು, ಅದಾದಮೇಲೆ ಇದು ಮನೆ ಹತ್ರ ಹಾಕೋದಕ್ಕಾಗುತ್ತೆ, ಸ್ವಲ್ಪ ಸಮ್ಮರ್ ಟೈಮಲ್ಲಿ, ಇವಾಗ ತುಂಬ ಸೆಕೆ ಇದೆ ಅಲ್ಲ, ಸಮ್ಮರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಶಾರ್ಟ್ಸ್ ತೊಗೊಂಡೆ. ಮತ್ತು ಬಿಬ್ಬು, ಊಟ ಮಾಡಿಸ್ಬೇಕಾದ್ರೆ ಹಾಕೋಣ ಅಂತ ಹೇಳ್ಬಿಟ್ಟು ಬಿಬ್ಸು ಇದು ತೊಗೊಂಡೆ. ಮತ್ತು ಇದು ತುಂಬ ಇಷ್ಟ ಆಗಿ, ಫುಲ್ ವೈಟ್ ಇದೆ, ಬಟ್ ಕ್ಲಾತ್ ತುಂಬ ಚೆನ್ನಾಗಿದೆ ಇದು, ಅದಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಶರ್ಟ್ ತೊಗೊಬಂದೆ ಅವಳಿಗೆ. ಇದು ಜೀನ್ಸಿಗೆ ತುಂಬ ಚೆನ್ನಾಗಿ ಕಾಣುತ್ತೆ, ವೈಟ್ ಬ್ಲೂ ಜೀನ್ಸ್ ಅಲ್ಲ, ಸೊ ವೈಟ್ ಟಾಪ್ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಏನು ನಾನು ಇವಾಗ ಶಾರ್ಟ್ಸ್ ತೋರಿಸ್ದೆ, ಸೊ ಅದೇ ಸೇಮ್ ಶಾರ್ಟ್ಸಲ್ಲೇ ಇದೊಂದು ತೊಗೊಬಂದೆ. ಮತ್ತು ಮನೆ ಹತ್ರ ಹಾಕೋದಕ್ಕೆ, ಅವಳು ಇವಾಗ ಮಂಡಿಗಾಲಲ್ಲಿ ಓಡಾಡ್ತಾಳೆ ಅಲ್ವಾ, ಅದಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಪ್ಯಾಂಟ್ ತೊಗೊಬಂದೆ ಡೈಲಿ ಯೂಸಿಗೆ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ತುಂಬ ತಿಕ್ಕಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ರೇಟ್ ಬಂದು ಜಸ್ಟ್ 100 ರೂಪೀಸ್. ಇದು ನನಗೆ ಭಾಳ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಇದೊಂದು. ಇನ್ನೊಂದು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತಂದರೆ, ಸೇಮ್ ಶಾರ್ಟ್ಸ್ನ 2 ತೊಗೊಬಂದಿದ್ದೀನಿ. ಒಂದೇ ಕಲರು ಒಂದೇ ಡಿಸೈನ್ ಸೇಮ್ ಶಾರ್ಟ್ಸ್ನ 2 ತೊಗೊಬಂದಿದ್ದೀನಿ. ಇವಾಗ ನೋಡ್ಕೊತಿದ್ದೀನಿ ಇದು ಮನೆಗೆ ಬಂದುಬಿಟ್ಟು. ಅದಾದಮೇಲೆ ಇದು ಒಂದು ಟಾಪ್ ತೊಗೊಂಡೆ. ಅಂದರೆ ಇದು ಫ್ರಾಕೇ ಆಗುತ್ತೆ ಅನ್ಕೊತೀನಿ ಅವಳಿಗೆ. ಫ್ರಾಕ್ ಆಗೂ ಯೂಸ್ ಮಾಡ್ಬೋದು, ಮತ್ತು ಟಾಪ್ ಥರನೂ ಯೂಸ್ ಮಾಡ್ಬೋದು. ಮೇ ಬಿ ಇವಳಿಗೆ ಇದು ಫ್ರಾಕೇ ಆಗುತ್ತೆ ಇದು ಟಾಪ್ಗಿನ್ನ. ಸೊ ಇದೊಂದು, ಆ್ಯಂಡ್ ಇದೊಂದು ಶಾರ್ಟ್. ಇದು ಸ್ವಲ್ಪ ಸೈಜ್ ದೊಡ್ಡದಿದೆ, ಬಟ್ ಇನ್ ಫ್ಯೂಚರ್ ಇನ್ನೇನು ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಸೊ ಇಷ್ಟು. ಇದಾದಮೇಲೆ ಮತ್ತೆ ಇದೊಂದು ಫ್ರಾಕ್ ತೊಗೊಂಬಂದೆ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ನನಗೆ ಭಾಳ ಇಷ್ಟ ಆಯಿತು. ಇವಳಿಗೂ ಆಗುತ್ತೆ ಇದು ಸೈಜು. ಆಲೋಚನೆ ನೋಡಿ, ಇದು ನನಗೆ ತುಂಬ ಇಷ್ಟ ಆಗಿ ತೊಗೊಂಬಂದಿದ್ದು. ಬ್ಯಾಕ್ ಸೈಡ್ ಹೀಗಿದೆ, ಸ್ಲೀವ್ಸ್ ಇಲ್ಲ ಇದಕ್ಕೂ. ಮತ್ತು ಇದು ಒಂದು ಟೀ ಶರ್ಟು. ಮತ್ತು ಇನ್ನೂ ಒಂದು ಏನಂತಂದರೆ, ಇದು ಒಂದು ಫ್ರಾಕ್. ಇದು ಆ್ಯಕ್ಚುಲಿ ಬೇರೆ ಯಾರೋ ತೊಗೊಂಡಿದ್ರು, ನನಗೆ ಭಾಳ ಇಷ್ಟ ಆಗಿತ್ತು. ಯಾಕೆ ಅಲ್ಲಿ ನೋಡ ಚಿನಿ, ಅಲ್ಲಿ ಮಾತಾಡು. ಓಕೆ, ಇದು ಫ್ರಾಕು, ಇದ್ರದ್ದು ಸ್ಟೋರಿ ಏನಂತಂದರೆ, ಯಾರೋ ಒಬ್ಬರು ತೊಗೊಂಡಿದ್ರು, ಇದನ್ನು ಆಲ್ರೆಡಿ ತೊಗೊಂಡಿದ್ರು. ನನಗಿದು ಭಾಳ ಇಷ್ಟ ಆಗಿತ್ತು. ಆಮೇಲೆ ಅವ್ರಿಗೆ ಕೇಳಿದೆ, ನೀವು ಎಲ್ಲಿ ತೊಗೊಂಡ್ರಿ, ಇದು ಯಾವ ಸೆಕ್ಷನಲ್ಲಿ ತೊಗೊಂಡ್ರಿ ಅಂತ ಹೇಳ್ಬಿಟ್ಟು. ಅವ್ರು ಹೀಗೆ ರ್ಯಾಂಡಮಾಗಿ ತೊಗೊಂಡೆ, ನಂಗೆ ಯಾವ ಸೆಕ್ಷನ್ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ಆಮೇಲೆ ಕೊನೆಗೆ ನಿಮ್ಗೆ ಇಷ್ಟ ಆಯ್ತಾ ಅಂತ ಕೇಳಿದ್ರು. ಹಾಂ, ನನಗಿಷ್ಟ ಆಯಿತು, ಬಟ್ ನನಗೆ ಹುಡುಕಿದ್ರು ನನಗೆ ಸಿಕ್ಕಿರಲಿಲ್ಲ ಅದು.
ಸಿಕ್ಕಿರಲಿಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ ನಾನು. ನನಗೆ ಇಷ್ಟ ಆಯಿತು ಅಂತ ಹೇಳಿದ್ನಲ್ಲ. ಸೊ ಆಮೇಲೆ ಫೈನಲಿ ಅವ್ರು ಇದನ್ನು ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರಿ ಅಲ್ವಾ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟು ಹೋದರು. ಕೊನೆಗೆ ಇದನ್ನು ನಾನು ತೊಗೊಂಬಂದೆ. ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಗ್ಬಿಟ್ಟು ತೊಗೊಂಬಂದೆ. ಮೇ ಬಿ ಇವಳಿಗೆ ಇದು ಸ್ವಲ್ಪ ದೊಡ್ಡದಾಗತ್ತೆ ಅಂದ್ಕೊತೀನಿ, ಬಟ್ ಹಾಗೆ ಇಟ್ಟರೆ ಇನ್ ಫ್ಯೂಚರ್ ಹಾಕ್ಬೋದು. ಇಷ್ಟ ಆಗ್ಬಿಟ್ಟು ತೊಗೊಂಬಂದೆ ಇದು ಒಂದು. ಮತ್ತು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಟೀ ಶರ್ಟ್ಸ್ ತೊಗೊಂಬಂದಿದ್ದೀನಿ. ಇದು ಒಂದು ಹಾಕವ ನೋಡ್ತೀನಿ ಹೊಸ ಬಟ್ಟೆ ನಿಂಗೆ. ಇದು ಒಂದು ಟಾಪು ಆ್ಯಂಡ್ ಇದು ಒಂದು ಶರ್ಟು. ಸಾರಿ. ಆ್ಯಂಡ್ ಇದು ಒಂದು. ಸೊ ಇದು ಎಲ್ಲ ಟಾಪ್ಸು ನಾನು ಜೀನ್ಸಿಗೆ ಹಾಕ್ಬೋದು ಆರಾಮಾಗಿ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೆ ಅನ್ಕೊತು. ಅದಾದಮೇಲೆ ಜೀನ್ಸಿಗೆ ಅಂತಲೇ ಹೇಳಿಬಿಟ್ಟು ಇದು ಒಂದು ಶರ್ಟ್ ತೊಗೊಂಬಂದಿದ್ದೀನಿ. ಇದಾಗುತ್ತಾ ಅಂತ ಹಾಕ್ಬಿಟ್ಟು ನೋಡಬೇಕು ಅವಳಿಗೆ. ಇದು ಆ್ಯಕ್ಚುಲಿ ಇದು ಜೀನ್ಸಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಇವಳಿಗೆ ಫಿಟ್ ಆದರೆ. ಸೊ ಒಂದ್ಸಲ ವಾಶಿಗೆ ಹಾಕ್ಬಿಟ್ಟು ಆಮೇಲೆ ಹಾಕ್ಬಿಟ್ಟು ನೋಡಬೇಕು ಹೇಗೆ ಅನ್ನಿಸ್ತು ಅಂತ, ಹೇಗೆ ಕಾಣಿಸುತ್ತೆ ಜೀನ್ಸಿಗೆ ಅಂತ ಹೇಳಿಬಿಟ್ಟು. ಹಾಕ ಮಗಳ ಹಾಕಿಚ್ಚಿನಿ. ಇದು ಒಂದು ಪ್ಯಾಂಟು ಆ್ಯಂಡ್ ಇದು ಒಂದು ಪ್ಯಾಂಟು. ಇದೇ ಸೇಮ್ ಪ್ಯಾಂಟು ಚಿಕ್ಕ ಸೈಜಲ್ಲಿ 3 months ಬೇಬಿ ಇದ್ದಾಗ ಒಂದು ತೊಗೊಂಬಂದಿದ್ವಿ. ಸೇಮ್ ಕಲರು ಸೇಮ್ ಕ್ವಾಲಿಟಿ. ಇವಾಗ ಒಂದು ತೊಗೊಂಬಂದಿದ್ವಿ. ಇದು ಹಾಕವ ಆಗೋಯ್ತು. ಅದಾದಮೇಲೆ ಇದು ಒಂದು ಪ್ಯಾಂಟ್ ತೊಗೊಂಬಂದಿದ್ದೀವಿ. ಆ್ಯಂಡ್ ಇದು ಒಂದು ಶರ್ಟು ಆಗೋಯ್ಚಿನಿ. ಇದು ಒಂದು ಶರ್ಟು ಹೊಸ ಶರ್ಟು ಚಿನ್ನಮ್ಮಂಗೆ. ಮತ್ತು ಇದನ್ನು ಡೈಲಿ ಅಂದರೆ ದಿನ ಹಾಕೋದಕ್ಕೆ ಸೆಕೆ ಇದೆ ಅಲ್ಲ ಸಮ್ಮರ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೂಸ್ ಇರೋದೇ ತಂದಿದ್ದೀನಿ, ದೊಡ್ಡ ಸೈಜ್ ಇರೋದು ತಂದಿದ್ದೀನಿ. ಇದು ಒಂದು ಪ್ಯಾಂಟು, ಅದಕ್ಕೆ ಇದು ಒಂದು ಶರ್ಟು, ಇದು ಒಂದು ಶರ್ಟು ಆ್ಯಂಡ್ ಇದು ಒಂದು ಪ್ಯಾಂಟು. ಇದು ಲೂಸ್ ಇದೆ. ಸೊ ಇಷ್ಟು ಇವತ್ತು ಪಾಪುಗೆ ನಾವು ಶಾಪ್ ಮಾಡಿದಂಥ ಬಟ್ಟೆಗಳು. ಶೂಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊತಿದ್ವಿ, ಬಟ್ ಮನೆ ಹತ್ರ ಫಂಕ್ಷನ್, ನಾನು ಹೇಳ್ದಾಗ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಬೇಗ ಬರಬೇಕಾಗಿತ್ತು, ಹಾಗಾಗಿ ಬೇಗ ಬಂದ್ವಿ ಅಷ್ಟು. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ನೀವು ಯಾರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.